ಹಲೋ ಹಾಯ್, ಗುಡ್ ಆಫ್ಟರ್ನೂನ್. ಇವತ್ತು ಜುಡಿಯಾಗಿ ಹೋಗ್ತಾ ಇದ್ದೀವಿ, ಸ್ವಲ್ಪ ಮನೆ ಐಟಮ್ಸ್ ತರೋದಕ್ಕೆ. ಜೊತೆಗೆ ನೋಡಿ ಈ ಪಿಳ್ಳೆಗಳು ಸಹ ಬರ್ತಿದ್ದಾವೆ. ಮನೆ ಐಟಮ್ಸ್ ತೊಗೊಂಡು ಬಂದು ಏನೇನು ತೊಗೊಳ್ತೀವಿ, ಎಷ್ಟಾಗುತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ನೀವಿಲ್ಲ ಇರೋ, ನಾವು ಹೋಗ್ತೀವಿ. ನೀನು ಬೇಡ ಶಾಪಿಂಗ್ಗೆ. ಇವ್ರದಿನ್ನೂ ಆಗಿಲ್ಲ. ಮೇಡಮ್ ಬನ್ನಿ, ಗೇಟ್ ಕ್ಲೋಸ್ ಮಾಡ್ತಿದ್ದೀನಿ. ಬಾ ಪಾಪು, ಜುಡಿಯಾಗಿ ಹೋಗ್ತಾ ಇದ್ದೀವಿ. ಜಸ್ಟ್ ನಮ್ಮ ಮನೆಯಿಂದ ಒಂದು 2 to 3 minutes ಅಷ್ಟೇ. ವೀಕ್ ಡೇಸ್ ಅಲ್ವಾ, ಅದು ಮಂಡೇ ಇದೆ, ಎಲ್ಲ ಖಾಲಿ ಇದೆ. ವೀಕ್ ಎಂಡಲ್ಲಿ ಬಂದರೆ ಎಷ್ಟು ಜನ ಇರ್ತಾರಂದರೆ ಸರ್. ಒಂದು ನಿಮಿಷ, ಬಂದಿದ ತಕ್ಷಣ ಇವಾಗ ಬಂದಿದ ತಕ್ಷಣ ಫ್ರೂಟ್ಸಾ ಬೇರೆ ಎಲ್ಲ ತೊಗೊಂಡು ಲಾಸ್ಟಲ್ಲಿ ಬರೋಣ. ಬೇರೆ ತಗೋ. ಇದು ಎಷ್ಟು ಫ್ರೆಶ್ ಆಗಿದೆಯೋ. ವಾಟರ್ ಮಿಲನ್ ಇಲ್ಲ, ಗ್ರೇಪ್ಸ್ ತೊಗೊಂಡಿದ್ದೀನಿ. ಫುಲ್ ಚೇಂಜ್ ಆಗಿದೆ. ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಎಲ್ಲ ಫ್ರೆಶ್ ಇದೆ. ಫ್ರೂಟ್ಸು, ವೆಜಿಟೇಬಲ್ಸು ತುಂಬ ಚೆನ್ನಾಗಿದೆ. ಎಲ್ಲನೂ ಎಲ್ಲ ಫ್ರೆಶ್ ಐಟಮ್ಸ್ ಬಂದಿದೆ. ನನ್ನ ಲಿಸ್ಟಲ್ಲಿರೋ ಐಟಮ್ಸ್ಗಿಂತ ಜಾಸ್ತಿನೇ ತೊಗೊಳ್ತಾ ಇದ್ದೀವಿ. ಎಷ್ಟು ಫ್ರೆಶ್ ಇದೆ ನೋಡಿ. ಕಿವಿ ಕೂತ್ಬೇಕಾ? ಊಟಿ ಆ್ಯಪಲ್. ಪಾಪು ತಗೋ. ಗಾರ್ಲಿಕ್ ಬೇಡ. ನೋಡಿ ಪ್ರೈಸಸ್ ಎಲ್ಲ ಎಷ್ಟಿದೆಯೋ ಎಲ್ಲ 5 rupees 6 rupees ಬಟ್ ಕಟ್ಟು ಅಷ್ಟೇ ಚಿಕ್ಕದಾಗಿದೆ ಬಿಡಿ. ನೋಡಿ, ಪುದೀನ, ಕೊತ್ತಂಬರಿ, ಈ ಮಕ್ಕಳನ್ನ ಕರ್ಕೊಂಬಂತ ಶಾಪಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆನಿಯನ್ ನೋಡಿ 30 rupees ಇದೆ ಕಿಲೋ. ಇಲ್ಲಿ ಹೊರಗಡೆ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ಒಂದು 2 ಕಿಲೋ ತೊಗೊಳ್ಳೋಣ. ಕವರ್ಸು ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೀರ ಗೊತ್ತಿಲ್ಲ. ಏನಂದರೆ ಆನಿಯನ್ನು ನಾವು ಹೊರಗಡೆ ತೊಗೊಂಡ್ರೆ ಆರಿಸ್ಕೊಳ್ಳೋಕೆ ಬಿಡಲ್ಲ, ಇಲ್ಲ ಆದರೆ ಆರಿಸ್ಕೋಬೋದು. ಡ್ರೈ ಫ್ರೂಟ್ಸ್ ಮಿಕ್ಸ್ ಇದೆ. ಗೋಡಂಬಿ, ದ್ರಾಕ್ಷಿ ಮಿಕ್ಸ್ ಗೊತ್ತಾಗ್ತಾಯಿಲ್ಲ. ಮಿಕ್ಸಿ ತೊಗೋತೀನಿ. ಎಲ್ಲ ರೀಫ್ರೆಶ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಇವತ್ತಿಗೂ ಫುಲ್ ಚೇಂಜ್ ಇಟ್ಟಿದ್ದಾರೆ. ಮಶ್ರೂಮು ಇದು ನೋಡಿ, ನಮ್ಮ ಹಳ್ಳಿ ಕಡೆ ಸಿಗುತ್ತೆ ಈ ಥರದ್ದು. ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಗೊತ್ತಿಲ್ಲ ಇದು ಎಲ್ಲಿ ಹೇಗೆ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ. ಟೊಮೆಟೊ ನೋಡಿ ಚೆನ್ನಾಗಿದೆ. 34 rupees ಇದೆ. No, you don't touch anything, John. You don't need here anything. In this rack, no need. Come. Chicken wings ಇದೆ. ಈಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಫಸ್ಟೇ ಬೇರೆ ಥರ ಐತೆ, ಎಲ್ಲ ಉಲ್ಟಾ ಜೋಡಿಸ್ತಿದ್ದಾರೆ. ಗೊತ್ತಾಗ್ತಿಲ್ಲ ಯಾವ್ದು ಎಲ್ಲಿದೆ ಹೇಗಿದೆ ನೋಡಿ. ಎಲ್ಲ ಹಾಗಾಗಿ ಬೀಳಿಸ್ತಿದ್ದಾರೆ. ಕೊರಿಯನ್ ನೂಡಲ್ಸ್ ತೊಗೊಳ್ತಾ ಇದ್ದಾರೆ ನೋಡಿ ಮಕ್ಕಳು. ಕೊರಿಯನ್ ಫುಡ್ ತೊಗೊಳ್ತಾ ಇದ್ದಾರೆ. ಸ್ಪೈಸ್ ಇದು. ಬೂಸ್ಟ್ ಇದೆ. ಪೀಡಿಯಾಶೋರ್ ಬೇಕು. ಇದೆಲ್ಲ ಬಿಸ್ಕೆಟ್ಸು, ಚಾಕ್ಲೇಟ್ಸು, ಕಾಫಿ, ಟೀ ಈ ಸೆಕ್ಷನ್ ಇದೆ.
ಇದೆಲ್ಲ ಚೌಚು ಮಿಕ್ಸ್ಚರ್ ಸೆಕ್ಷನು ಒಂದು ಪಾಸ್ತಾ. ಆ್ಯಕ್ಚುಲಿ ಪಾಸ್ತಾ ನಾವು ಮಾಡ್ತಿರ್ತೀವಿ. ಹಾಂ ತಗೊಳ್ರಿ. ಹ್ಞೂ ಡಿಫ್ರೆಂಟ್ ಆಗಿದೆ. ಮಸಾಲ ಐಟಮ್ಸ್ ಬ್ಯಾಡ್ದು ಅದು ದೊಡ್ಡ ತಗೋ, ಅರ್ಧ ಕೆ ಜಿ ತಗೋ. ಎಕ್ಸ್ಕ್ಯೂಸ್ ಮಿ 1 ಮಿನಿಟ್. ಏನು ತಗೊಳ್ಳೋಣ? ಮೀಟ್ ಮಸಾಲ, ಜೀರಿಗೆ. ಮೇಡಮ್ ಜೀರಿಗೆ ಲೂಸ್ ಇಲ್ವಾ? ಇದೆಯಾ? ಥ್ಯಾಂಕ್ ಯು. ಮೇಡಮ್ ಎಳ್ಳಿಲ್ವಾ ಮೇಡಮ್? ಸಿಸಮಿ ಸೀಡ್ಸ್. ಎಕ್ಸ್ಕ್ಯೂಸ್ ಮಿ, ಸಿಸಮಿ ಸೀಡ್ಸ್. ಓಕೆ. ನಮ್ಮನೆ ನೀರು ತುಂಬ ಖರ್ಚಾಗುತ್ತೆ. ಜಾನು ಹತ್ರ ಮಾಡಿಕೊಡ್ತೀರಾ? ಫ್ರಾನ್ಸ್ ನೋಡ್ತಿದ್ದೀವಿ. ಈಗ ನೀವು ಕ್ಲೀನ್ ಮಾಡಿ ಕೊಡ್ತೀರಾ? ಡಿಫ್ರೆಂಟ್ ಫಿಶ್ ಇದೆ. ಮತ್ತು ಇದೆಲ್ಲ ನಾವು ಚಿಕನ್ನು ಫಿಶ್ ಎಲ್ಲ ಇಲ್ಲಿ ತೊಗೊಳ್ಳಲ್ಲ. ಆ್ಯಕ್ಚುಲಿ ಹೊರಗಡೆ ಫ್ರೆಶ್ ತೊಗೊಳ್ತೀವಿ. ಫ್ರಾನ್ಸು ಹೊರಗಡೆ ಸಿಗಲ್ಲ, ಸೊ ಹಾಗಾಗಿ ಇಲ್ಲಿ ತೊಗೊಳ್ತಾ ಇದ್ದೀವಿ. ಕ್ಲೀನ್ ಮಾಡ್ತಿದ್ದಾರೆ, ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ. ನಮಗೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಬರೋಲ್ವಲ್ಲ, ಅದೇ ಕ್ಲೀನ್ ಮಾಡ್ತಾರೆ. ಆ್ಯಕ್ಚುಲಿ ಬೆಲ್ಲ ತೊಗೋಬೇಕಾದ್ರೆ ನೋಡಿ ನಾವು ಒಂದು ಚೆಕ್ ಮಾಡಬೇಕು. ಆ್ಯಕ್ಚುಲಿ ಇದು ಪ್ಯೂರ್ ಬೆಲ್ಲ, ಬ್ಲಾಕ್ ಇರೋದು. ಈ ವೈಟ್ಗೆ ಇರುತ್ತಲ್ಲ ಆ ಬೆಲ್ಲ ನಿಜವಾಗ್ಲೂ ಅದೆಲ್ಲ ಕಲಬೆರಕೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಬೆಳ್ಳಕ್ಕೆ. ಬಟ್ ಅದೆಲ್ಲ ಸಕ್ಕರೆಗೆ ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ. ಇದು ನೋಡಿ ಬ್ಲಾಕಾಗಿ ಅಚ್ಚಾಗಿ ಮಾಡಿರ್ತಾರೆ. ಇದು ಗಾಣದ ಬೆಲ್ಲು. ಅಂದರೆ ನಾನು ನೋಡಿದ್ದೀನಿ ಗಾಣದಲ್ಲೆಲ್ಲ ಅದು ಇದೇ ರೀತಿ ಬೆಲ್ಲ ಇರುತ್ತೆ. ಅದು ತಿನ್ಬಾರ್ದು ಪಾಪು, ಅದು ಒಂಥರ ಬಬ್ಬಲ್ಗೊಂಥರ ಜಿಡ್ಡಿರುತ್ತೆ. ಪೆಟ್ಕೊಡ್ತೀನಿ ಬಾ, ಬೇರೆ ತೊಗೊಳ್ಳಿ. ಹಾಂ ತಿನ್, ಪೆಟ್ಕೊಡೋಣಪ್ಪ. ಅದು ತಿನ್ಬಾರ್ದಲ್ಲ. ನೋ 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 ನೋ, ಯು ಕಮ್ ದಿ ಸೈಡ್ ಜಾನ್. ಮೇಲೆ ಏನಕ್ಕೆ ಪಾಪ ಬಟ್ಟೆ ಅಷ್ಟೇನಾ? ಇರು ಪಾಪು, ಬೆಳ್ಳುಳ್ಳಿ ಶುಂಠಿ ತೊಗೊಳ್ಬೇಕು. ಇರು ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಈ ಕಡೆದು ಸೇಮಿಯಾ, ಎಣ್ಣೆ, ಕಡಲೆ ಬೀಜ, ಸೇಮಿಯಾ, ಮೆಂತೆ, ಜೀರಿಗೆ, ಕಾಫಿ ಪುಡಿ, ಕೊಬ್ಬರಿ ಎಣ್ಣೆ, ಉಪ್ಪಿನ ಬೇಳೆ, ಕಲ್ಲುಪ್ಪು ಪುಡಿ, ಉಪ್ಪು, ಪಿಸನ್ ಫ್ರೂಟ್ಸ್ ಜಾಮ್, ಪಾಸ್ತಾ, ಬರೀ ಮೆಣಸಿನ್ಕಾಯಿ, ಕಡಲೆ, ಕಪ್ಪು ಎಣ್ಣೆ, ಕಡಲೆ ಹಿಟ್ಟು, ದ್ರಾಕ್ಷಿ. ಪಾಪು ಇಲ್ಲ ಪಾಪು ಬಾ. ಒಳ್ಳೇದು. ಏನಿದೆ ಏನೇನು ದೀಪ ಇದೆ ತಗೋ. ನೋಡೋಣ, ಒಳ್ಳೇದು ಒಳ್ಳೇದು ಅಷ್ಟೇ. ನೋಡಿ, ಒಂದು ಕಡೆ ಕೆಲಸ ನಡೀತಾ ಇದೆ, ಒಂದು ಕಡೆ ಕಸ್ಟಮರ್ಸ್ ಮೇಲೆ ಎಲ್ಲ ತೂಳಿಸ್ತಾ ಇದ್ದಾರೆ. ಮೇಡಮ್ ಮೇಡಮ್, ಇದು ಎಲ್ಲ ಪರ್ಚೇಸಿಂಗ್ದು ಈಗ ಇದು ಆಫರ್ ಹಾಕಿದ್ರಲ್ವಾ? ನಾನು ಕೇಳ್ತಿರೋದು 999ಗೆ ಪರ್ಚೇಸ್ ಮಾಡಿದ್ರೆ 1 ಕಂಟೈನರ್ ಫ್ರೀ ಕೊಡ್ತೀರಾ? ಮತ್ತೆ ಆಲ್ ಓವರ್ ಎಲ್ಲದನ್ನು ಅಲ್ಲ. ಈಗ ಮೇಡಮ್, ಈಗ ನನ್ನ ಡೌಟ್ ಏನಂದರೆ, ಈಗ ನಾವು ಒಂದು 10,000 ಶಾಪಿಂಗ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಈಗ ನಾವು ಬಿಲ್ ಆದಮೇಲೆ ಆಗೇನು ಬಂದು ತೊಗೊಂಡು ಹೋಗ್ಬೇಕಾ? ಈಗಲೇ ತೊಗೊಂಡು ಹೋಗ್ಬೇಕಾ? ಈಗಲೇ ತೊಗೊಂಡು ಹೋಗಿಬೇಕಾ? ಎಕ್ಸೆಸ್ ಇದ್ರೆ ಅಲ್ಲ ತೊಗೊಳ್ತಾರಲ್ವಾ? ಓಕೆ, ಥ್ಯಾಂಕ್ ಯು. ನೋಡಿ, ನನಗೆ ಎಕ್ಸ್ಟ್ರಾ ಆದರೆ ಹಾಗೇನು ಬಂದು ತೊಗೊಳ್ತೀನಿ. ಓವರಾಲ್ ಇಷ್ಟೊತ್ತೆಲ್ಲ ಪರ್ಚೇಸಿಂಗ್ ಆಯಿತು. ಒಂದು ಬಿಟ್ಟಿದ್ದೀನಿ ಶುಂಠಿ. ಸೊ ಶುಂಠಿ ನೋಡ್ತೀನಿ ಈಗ. ಇಲ್ಲಿದೆ ಶುಂಠಿ 72 ರೂಪೀಸ್ ಇದೆ. ಏನು ಬೇಕು? ಇಲ್ಲ, 2 ಪೀಸ್ ಇದೆ. ಬೆಣ್ಣೆ ರಾಣಿ ಚಿಕ್ಕವಳು. ನೋಡಿ, ನಾನು ಹಾಕಿರೋ ಲಿಸ್ಟಿಗಿಂತ ಡಬಲ್ ಶಾಪಿಂಗ್ ಆಗಿದೆ. ಬಿಲ್ ಹಾಕ್ಸೋಣ ಬನ್ನಿ. ಆ್ಯಕ್ಚುಲಿ ಲಿಟಲ್ ಹಾರ್ಟ್ ನೋಡಿ, ನಾನು ಚಿಕ್ಕವಳಿರ್ಬೇಕಾದ್ರೆ ತುಂಬ ತಿಂತಿದ್ದೆ. ಇದು ಏನೋ ಒಂಥರ ಇಷ್ಟ ಆಗುತ್ತೆ. ಸಾಲ್ಟಿ ಸ್ವೀಟಿ ಸೂಪರಾಗಿರುತ್ತೆ. ತಗೊಳ್ತೀನಿ ಇದು. ನನ್ನ ಮಕ್ಕಳಿಗೆ ಇದು ಅಭ್ಯಾಸ ಇಲ್ಲ. ಆ್ಯಕ್ಚುಲಿ ನಾನು ತಿಂತೀನಿ.
ನೋಡ್ಕೊಳ್ಳಿ ಬಿಲ್ ಸರ್ ಅಂತ ಹೋಗ್ತಾ ಇರುತ್ತೆ ಈಗ. ಕೆಲವೊಂದೆಲ್ಲ ಹಾಗೆ ಪ್ಯಾಕ್ ಮಾಡ್ಕೋಬೇಕು. 10,000 ಬಿಲ್ ಆಗಿದೆ. 10 ಕಂಟೈನರ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಮಾಡಮ್ಮ ಒಂದು ನಿಮಿಷ ನೋಡಿ, 10 ಕಂಟೈನರ್ಸ್ ಇದೆ. ಶಾಪಿಂಗ್ ಆಯಿತು. ಏನೇನು ತೊಗೊಂಡಿದ್ದೀವಿ ಎಲ್ಲನೂ ನೋಡಿ. ಒಂದು ಸಲ ತೊಗೊಂಡೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಕಾರ್ ತಂದಿಲ್ಲ, ಗಾಡಿ ತಂದಿದ್ವಿ ನಿಯರ್ ಇದೆ ಅಂತ ಹೇಳಿ. ತುಂಬ ಆಯಿತು, ಅದಕ್ಕೆ ಪಕ್ಕದಲ್ಲೇ ಮನೆ ಇರೋದು, ಇಟ್ಟು ಬರ್ತೀನಿ ಒಂದು ಸಲ ಆಮೇಲೆ ಹೋಗೋಣ ಅಂತ ಹೇಳಿ ನಾನು ಮತ್ತು ಪಪ್ಪ ಹೋದರು. ನಾನು ಸೋನು ವೆಯ್ಟ್ ಮಾಡ್ತಾ ಇದ್ವಿ. ಬಿಲ್ ಎಷ್ಟಾಯಿತು, ಏನೇನು ತೊಗೊಂಡ್ವಿ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.